ಇನ್ನು ತೊಗೊಂಡು ಹೋರಾಟಗಳಿದ್ದು ಅಥವಾ ಮುಂಬರುವ ಅಧಿವೇಶನದಲ್ಲಿ ದೊಡ್ಡ ಇಶ್ಯೂ ಮಾಡಿ ಪ್ರಶ್ನೆ ಮಾಡುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಮಾಡಬೇಕು ರೀ, ವಿರೋಧ ಪಕ್ಷ ತನ್ನ ಕೆಲಸ ಅಂತ ಮಾಡ್ಬೇಕು. ಏನಪ್ಪ ಈ ಕೆಲಸ ಅಂದ್ರೆ ಸರ್ಕಾರ ಕಿತ್ತಾಡ್ಲಿಕ್ಕತ್ತದ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇಲ್ಲ, ಎದ್ದ ತಕ್ಷಣ ಜಗಳ, ಬರೀ ಅದನ್ನು ನೋಡೋದು ಪತ್ರಿಕೆ ಮತ್ತೇನಿಲ್ಲ. ಪಾಪ ಒಬ್ಬ ರೈತ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ಚರ್ಚೆಯಲ್ಲಿ ಯಾವುದೋ ಪತ್ರಿಕೆ ಯಾವುದೋ ಮೂಲೆಯಾಗಿ ಬಂದು ಹೋಗಿಬಿಡ್ತದೆ. ಇಲ್ಲಿ ತನ್ನ ಜೀವಿತ ಕಳ್ಕೊಂಡು ಹುಡುಗ 35 ವರ್ಷದ ಕಾಂತೇಶನ್ ಅಂತ ಇಂಥ ಅನೇಕ ಆಗ್ತಾ ಇರ್ತಾರೆ. ಇದ್ರ ಬಗ್ಗೆ ಯಾರು ಚರ್ಚೆನೇ ಇಲ್ಲ ಮೇನ್ ಮೀಡಿಯಾದಲ್ಲೇ. ಕೇವಲ ಎದ್ದ ತಕ್ಷಣ ಇವ್ರದ್ದು ಕೇಳೋದು, ಹೊಂಟ್ರು ಬಿಟ್ರು ಹೋದ್ರು. ಅವ್ರು ಮುಖ್ಯಮಂತ್ರಿ ಆದ್ರೆ ಸೇಮ್ ಆದ್ರೆ ಡಿ ಕೆ ಶಿ ಅವ್ರು ಇಲ್ಲ ಇವ್ರು ಹೇಳಿದ್ರು ಇಲ್ಲ ಇವು ಕೈ ಹೆಚ್ಚಾಯ್ತು, ಸಿದ್ದರಾಮಯ್ಯ ಕೈ ಹೆಚ್ಚಾಯ್ತು, ಡಿ ಕೆ ಶಿಗೆ ಹೆಚ್ಚಾಯ್ತು, ಇಲ್ಲ ಕಡಿಮೆ ಆಯ್ತು, ಇವನು ಕಡಿಮೆ ಆಯ್ತು. ಇದು ಹೇಳ್ಕೊಳ್ಳಿ ಕೇಳುವಂಥದ್ದು. ಇದು ಪ್ರಗತಿನ ಅಭಿವೃದ್ಧಿ ಚರ್ಚೆನ ಇದೆಲ್ಲ. ನಾವು ಮಾಡ್ತಾಯಿದ್ವಿ ಅದನ್ನು. ಈಗ ಮತ್ತು ಬೇರೆ ಎಲ್ಲರೂ ಅದನ್ನೇ ಮಾಡ್ತಾಯಿದ್ವಿ. ಆದರೆ ಒಬ್ಬ ರೈತನ ಸಲುವಾಗಿ ದೊಡ್ಡ ಸುದ್ದಿ, ದೊಡ್ಡ ಚರ್ಚೆ, ಆತ್ಮಹತ್ಯೆ ಯಾಕಾಯಿತು, ಏನು ಕಾರಣ ಆಗಲಿಕ್ಕತ್ತದ, ಸಾಲಕ್ಕಾಗಿದ್ದಲ್ಲ ಅದು ಗೊತ್ತಾಯಿತು. ಸಾಲ ತೀರಿಸಲಾರದ ಸ್ಥಿತಿ ಅವಾಗ ಯಾಕೆ ಬಂತು? ಭೂಮಿ ಇದ್ದು ಎಲ್ಲ ಇದ್ದು ಬೆಳೆಗೆ ಬೆಲೆ ಬರಲಿಲ್ವಾ, ಅಥವಾ ಕುಡುಕನ ಎಂತ ಇದು ಚರ್ಚೆ ಆಗಬೇಕಾಗಿದೆ ಇವತ್ತು. ಒಬ್ಬ ಕಾರ್ಪೊರೇಟ್ಗಳಿಗೆ ಹೆಚ್ಚು 25-26 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡ್ತೀರಿ. ಪಾಪ ರೈತಗೆ ಇಡೀ ಆಲ್ ಓವರ್ ಇಂಡಿಯಾದ್ರಾಗ 2 ಲಕ್ಷ ಕೋಟಿ ರೂಪಾಯಿ ಸಾಲ ಇರ್ಬೇಕು. ಆ ಮನ್ನಾ ಮಾಡೋದ್ರೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಬಿಡ್ತೀರಿ. ಏನಿದೆಲ್ಲ ಇವೆಲ್ಲ ಪ್ರಶ್ನೆ ಇವತ್ತು ವಿರೋಧ ಪಕ್ಷ ಮಾಡಬೇಕಾಗ್ಯದ. BJP ಮತ್ತು JDS